ಇನ್ನು ಇಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಒಂದು ಕ್ಷಣ, ಒಂದು ನಿರ್ಧಾರ, ಅದು ಸುಮಲತಾ ಅವರು ಮುಂದೆ ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಅದು ಈಗ ಕ್ಲಿಯರ್ ಆಗಿದೆ. ಮಂಡ್ಯ ಲೋಕಸಭೆ ಚುನಾವಣೆಯಿಂದ ಈಗ ಹಿಂದೆ ಸರಿದಿದ್ದಾರೆ ಸುಮಲತಾ. ಮಂಡ್ಯ ಲೋಕಸಭೆಯಿಂದ ಈ ಬಾರಿ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಮಾಡಿದ್ರು. ಬೆಂಬಲಿಗರ ಸಭೆಯಲ್ಲಿ ಸಂಸದೆ ಸುಮಲತಾ ಘೋಷಣೆ ಮಾಡಿದರೆ, ನಾನು ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇಲ್ಲ ಅಷ್ಟೇ, ಹಾಗಂತ ನಾನು ಮೈಸೂರು ಬಿಟ್ಟು ಹೋಗೋದಿಲ್ಲ, ಮಂಡ್ಯ ಬಿಟ್ಟು ತೆರಳೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸಂಸದೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದರೂ ಹೋಗಿ ಹೇಳಿ, ಮಂಡ್ಯವನ್ನು ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ, ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂಥ ವಿಷಯವನ್ನು ನೀವೇ ನೋಡ್ತೀರಾ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದರೂ ಹೋಗಿ ಹೇಳಿ, ಮಂಡ್ಯವನ್ನು ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ, ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂಥ ವಿಷಯವನ್ನು ನೀವೇ ನೋಡ್ತೀರಾ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಷ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ. ಎಲ್ಲರೂ ಇದು ಸುಮಲತಾ ಅವರ ಮಾತುಗಳು. ಇವತ್ತು ಮಂಡ್ಯದಲ್ಲಿ ಒಂದು ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ನಡೆಸಿದಂತಹ ಒಂದು ಬಹಿರಂಗ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ರು. ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ, ಮೈಸೂರು ಈ ಕ್ಷೇತ್ರಗಳಲ್ಲಿ ನನ್ನನ್ನು ನಿಂತ್ಕೊಳ್ಳಿ, ನೀವು ಅಭ್ಯರ್ಥಿಯಾಗಿ, ಬಿಜೆಪಿಯಿಂದಲೇ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಹೇಳಿದ್ರು ಕೂಡ ನಾನು ಆ ಕ್ಷೇತ್ರಗಳನ್ನು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಬೇಕಾಗಿದ್ದು ಮಂಡ್ಯ ಕ್ಷೇತ್ರ. ಸೊ ನನ್ನ ಸ್ವಾಭಿಮಾನವನ್ನು ಬಿಟ್ಟು ಹೋಗುವಂತ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಿಂತರು, ಗೆದ್ರು, ಸೋತ್ರು ಅದು ಮಂಡ್ಯದಿಂದಲೇ ಅಂತ ಹೇಳಿ ನಾನು ಅದನ್ನ ಕ್ಲಿಯರ್ ಆಗಿ ಹೇಳಿದೆ. ನಾನು ಯಾವತ್ತೂ ಕೂಡ ಸ್ವಾರ್ಥ ರಾಜಕಾರಣ ಮಾಡೋದಕ್ಕೆ ಅಂತ ಹೇಳಿ ಬಂದಿರೋಳಲ್ಲ ಅನ್ನೋ ಒಂದು ಮಾತುಗಳನ್ನ ಕೂಡ ಸುಮಲತಾ ಅಂಬರೀಷ್ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ಬೇರೆ ಬೇರೆ ಭಾಗಗಳಿಂದ ಆಫರ್ ಇದ್ರೂ ಕೂಡ ಅಲ್ಲಿ ನೀವು ಸ್ಪರ್ಧಿಸಿ ಅಂತ ಹೇಳಿದ್ರು ಕೂಡ ನಾನು ಅದನ್ನ ಒಪ್ಕೊಳ್ಳಿಲ್ಲ. ನಾನು ಈಗ ಮಂಡ್ಯದಿಂದ ಚುನಾವಣಾ ರಾಜಕೀಯದಿಂದ ಹಿಂದೆ ಇದ್ದೀನಿ ಅಷ್ಟೇ ಹೊರತು ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇಲ್ಲ ಈ ಬಾರಿ, ಹಾಗಂತ ನಾನು ಮಂಡ್ಯ ಬಿಟ್ಟು ಎಲ್ಲಿಗೂ ಕೂಡ ಹೋಗೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸೊ ಇದು ಇವತ್ತು ಸುಮಲತಾ ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ. ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ, ಅವರ ಒಂದು ರಾಜಕೀಯ ಭವಿಷ್ಯದ ಬಗ್ಗೆ ಅವರು ಏನು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಅಂತ ಹೇಳಿದ್ರೆ, ಈಗ ಅವರು ನಾನು ಆದಷ್ಟು ಬೇಗ BJP ಸೇರ್ಪಡೆ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸುಮಲತಾ. ಜೊತೆಗೆ ಮೈತ್ರಿ ಅಭ್ಯರ್ಥಿಯನ್ನು ನಾನು ಬೆಂಬಲಿಸ್ತೀನಿ, ಆದರೆ ಕುಮಾರಸ್ವಾಮಿ ಅವರಿಗೆ ನಾನು ಬೆಂಬಲವನ್ನು ಸೂಚಿಸ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ವಾಟ್ ನೆಕ್ಸ್ಟ್ ಫಾರ್ ಸುಮಲತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅಂದರೆ ಸುಮಲತಾ ಅವರನ್ನ ಈಗ BJP ಹೇಗೆ ನಡೆಸ್ಕೊಡುತ್ತೆ, ಹಾಗಾದರೆ BJP ಯಾವ ಒಂದು ಅಧಿಕಾರವನ್ನ ಸುಮಲತಾ ಅವರಿಗೆ ನೀಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಬಹುಶಃ ಇದೆಲ್ಲ ಚರ್ಚೆಗಳು ಕೂಡ ಆಗಿರುತ್ತೆ. ಯಾಕಂದ್ರೆ ಇಷ್ಟು ದಿನ ಈ ಒಂದು ವಿಚಾರವನ್ನ ಎಳೆಯುವಂತಹ ಸಾಧ್ಯತೆಗಳಿತ್ತ, ಅವಶ್ಯಕತೆ ಇತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದು ಕಡೆ ವಿಶ್ಲೇಷಣೆಯನ್ನ ನಾವು ಗಮನಿಸಿದ್ವಿ. ಸುಮಲತಾ ಅವರು ಹಿಂದೆನೇ ಈ ನಿರ್ಧಾರವನ್ನ ತಿಳಿಸಬಹುದಿತ್ತು ಅನ್ನುವಂಥದ್ರ ಬಗ್ಗೆ ಅನ್ಕೊಂಡಿದ್ರು. ಬಟ್ ಯಾಕೆ ಸುಮಲತಾ ಅವರು ಇಷ್ಟು ದೂರ ತೆಗೆದುಕೊಂಡು ಬಂದು ಈಗ ಕೊನೆ ಹಂತದಲ್ಲಿ, ಅಂದ್ರೆ ನಾಳೆನೇ ನಾಮಿನೇಷನ್ಗೆ ಲಾಸ್ಟ್ ಡೇ ಇರುವಾಗ ಇವತ್ತು ಯಾಕೆ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೀವು ಸಹಜವಾಗಿ ಕುತೂಹಲವನ್ನು ಕೆರಳಿಸಿದೆ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಷ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಷ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ. ನಾನು ತುಂಬ ಯೋಚನೆ ಮಾಡಿದ್ದೀನಿ. ಎಲ್ಲ ನನ್ನ ಆಪ್ತರ ಜೊತೆಯಲ್ಲಿ, ವರಿಷ್ಠರ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡಿದ್ದೀನಿ. ಸುದೀರ್ಘವಾದ ಚರ್ಚೆಗಳನ್ನು ನಾನು ಮಾಡಿದ್ದೀನಿ.
ಎಲ್ಲ ಕಡೆನೂ, ಅದು ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ನಮ್ಮ ಮನೇಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ಕಡೆನೂ ಎಲ್ಲ ವಿಷಯಗಳನ್ನು ಅಲೆದು ತೂಗಿ ನಾನು ಒಂದು ನಿರ್ಧಾರ, ಇದೇನು ಹುಡುಗಾಟ ಅಲ್ಲ, MP ಚುನಾವಣೆ ಅನ್ನೋದು ಹುಡುಗಾಟ ಅಲ್ಲ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ನಾವೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು. ಇಂಡಿಪೆಂಡೆಂಟ್ ಆದರೆ ಹಠಕ್ಕೆ ಬಿದ್ದು ನಾನೇನೋ ದ್ವೇಷ ಸಾಧಿಸಬೇಕು, ಏನೋ ಒಂದು ನಾನೇ ಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು. ಆದರೆ ಅದರಿಂದ ಪ್ರಯೋಜನ ಯಾರಿಗೆ, ನಷ್ಟ ಯಾರಿಗೆ, ಏನು ಸಾಧಿಸ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು. ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರೂ ಈ ಟೈಮಲ್ಲಿ ಹಾಕಬೇಕು. ನಾನು ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಸ್ವಾರ್ಥ ನಾನು ನೋಡ್ಕೊಳ್ಳೋದಾದರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು. ಈ ಎಲ್ಲಾದರೂ ನನಗೇನು, ನಾನು MP ಆಗ್ತೀನಿ ಮತ್ತೆ ಸುಲಭವಾಗಿ ಗೆಲ್ಲುವಂಥ BJP ಪ್ರಬಲ ಇರುವಂಥ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು, ನನಗೆ ಕೊಡ್ತಾ ಇದ್ರು. ನಾನು ಕೇಳಿದರೆ ನಾನು ಯಾಕೆ ಅದನ್ನು ಬಿಟ್ಟೆ? ಸ್ವಾರ್ಥ ಇದ್ದರೆ ನಾನು ಅದನ್ನು ಬಿಡ್ತಾ ಇಲ್ಲ. ಎಲ್ಲರಷ್ಟೇ ನಾನು ರಾಜಕಾರಣಿ, ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ದರೆ ಆ ಅವಕಾಶವನ್ನು ನಾನು ಒಂದು ಬ್ಲೆಸ್ಸಿಂಗ್ ಆಗಿ ತಗೊಂಡು ತಕ್ಷಣವೇ ಒಪ್ಕೊಳ್ತಾ ಇದ್ದೆ. ಇವತ್ತಿನ ಕಾಲಕ್ಕೆ ಯಾರಾದರೂ ಬಿಡ್ತಾರಾ ಅಂತ ಅವಕಾಶಗಳನ್ನು? ನೀವೇ ಹೇಳಿ, ಯಾರಾದರೂ ಬಿಡ್ತಾರಾ ಅವಕಾಶನ? ಯಾರೂ ಬಿಡೋದಿಲ್ಲ. ಆದರೆ ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದರೆ ಮಂಡ್ಯದಲ್ಲಿ ಮಾತ್ರ ಅಂತಲೇ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೆ? ಅದು ನನ್ನನ್ನು ನಂಬಿದವರು, ನನ್ನನ್ನು ಬೆಂಬಲಿಸಿದವರು, ಅಂಬರೀಷ್ ಅವರನ್ನು ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರನ್ನು ಬಿಟ್ಟು ನಾನೆಲ್ಲಾದರೂ ಹೋದರೆ ನಾನು ಈ ಮಣ್ಣಿನ ಸೊಸೆ ಅಂತ ಅನ್ನಿಸ್ಕೊಳ್ಳೋಕ್ಕೆ ನನಗೆ ಅರ್ಹತೆನೇ ನಾನು ಕಳ್ಕೊತೀನಿ. ಅದನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ತುಂಬ ಯೋಚನೆ ಮಾಡಿದ್ದೀನಿ. ಎಲ್ಲ ನನ್ನ ಆಪ್ತರ ಜೊತೆಯಲ್ಲಿ ಇವತ್ತು ಸುಮಲತಾ ಅವರು ತಮ್ಮ ಒಂದು ನಿರ್ಧಾರವನ್ನು ಪ್ರಕಟ ಮಾಡೋ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಅವರ ಜೊತೆಗೇನೆ ಇದ್ರು. ಸ್ಟೇಜ್ ಮೇಲೆ ಅವರು ಕೂಡ ಮಾತನಾಡಿದ್ರು. ಅಮ್ಮ ಅಂತ ಒಂದು ಸತಿ ನಾನು ಹೇಳಿದ ಮೇಲೆ ಅದನ್ನು ಖಂಡಿತವಾಗ್ಲೂ ನಾವು ಆ ಒಂದು ಬಾಂಧವ್ಯವನ್ನು ನಿಭಾಯಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ, ನಾನು ಏನೇ ನಿರ್ಧಾರ ತಗೊಂಡ್ರು ಕೂಡ ನನ್ನ ಬೆಂಬಲ ಇದ್ದೇ ಇರುತ್ತೆ ಅನ್ನೋ ಒಂದು ಮಾತುಗಳನ್ನು ಕೂಡ ದರ್ಶನ್ ಹೇಳಿದ್ರು. ತಂದೆ ತಾಯಿ ಸಮಾನ ಎಲ್ಲ ಗುರುರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಎಳ್ನೀರು ಕೊಟ್ಟು ನಮ್ಮನ್ನು ಈ ಶೆಕೆಲೂ ಕೂಡ ತಂಪಾಗಿ ಕಳಿಸಂತ ಅಷ್ಟೂ ರೈತರಿಗೆ, ರೈತರ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಿಂದಿರು ಕೂಡ ನಮ್ಗೆ ಆರತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗತ್ತೆ ಅಂತ ಹೇಳಿ ಕಳ್ಸಂತ ಅಷ್ಟು ತಾಯಿಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿಗೆ ಬಂದಿದ್ದು ಒಂದೇನೆ, ಆಗ್ಲೇ ನನ್ನ ತಮ್ಮ ತುಂಬಾ ಹೇಳ್ದ, ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದ್ ಕರೆದ್ರೆ ಇರಪ್ಪ ನಮ್ಮಮ್ಮಂದು ಒಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗ ಎಲ್ಲರೂ ನೋಡೋದು, ಹೋದ್ಸಲಿ ಈ ಕೈ ಮುರಿದೋಗಿತ್ತು, ಈಗ ಆಕ್ಚುಲಿ ನೆನ್ನೆ ಆಪರೇಷನ್ ಇತ್ತು. ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಕೈ ಎಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ, ದಯಮಾಡಿ. ಸೊ 3 ತಿಂಗಳ ಬಳಿಕ ಸಸ್ಪೆನ್ಸ್ ಮುರಿದಿದ್ದಾರೆ ಈಗ ಸುಮಲತಾ. ಕೊನೆಗೂ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಸುಮಲತಾ. ನಾನಿವಾಗ ಚುನಾವಣೆಯನ್ನು ಕಂಟೆಸ್ಟ್ ಮಾಡಲ್ಲ ಅನ್ನುವಂಥದ್ದು, ಕೊನೆಗೂ ಮಂಡ್ಯದಿಂದ ಸ್ಪರ್ಧಿಸೋಲ್ಲ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ಬೆಂಬಲಿಸೋದಕ್ಕೆ ಸುಮಲತಾ ಈಗ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಮೈತ್ರಿ ಅಭ್ಯರ್ಥಿಯನ್ನ ನಾನು ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ HDK ಮತ್ತು ಸುಮಲತಾ ನಡುವೆ ನೇರ ಪೈಪೋಟಿ ಇತ್ತು. ಯಾಕಂದ್ರೆ ಸುಮಲತಾ ಅವರ ಆಪೋಸಿಟ್ ಇದ್ದಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು. ಆ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಮಾಡಿದಂಥ ಒಂದು ಟೀಕೆಗಳು ಅದೆಲ್ಲವನ್ನೂ ಕೂಡ ಬಿಟ್ಟು ಈಗ ನಾನು ಅವರಿಗೆ ಸ್ಪಂದಿಸ್ತೇನೆ, ಅವರಿಗೆ ಬೆಂಬಲಿಸ್ತೀನಿ ಅಂತ ಹೇಳಿ ಸುಮಲತಾ ಅವರು ತಿಳಿಸಿದ್ದಾರೆ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದರೂ ಹೋಗಿ ಹೇಳಿ, ಮಂಡ್ಯವನ್ನು ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ, ಒಂದು ಪಕ್ಷದ
ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂಥ ವಿಷಯವನ್ನು ನೀವೇ ನೋಡ್ತೀರಾ.